ಭವಿಷ್ಯಕ್ಕೆ ಅವರಲ್ಲಿರುವಂತಹ ಒಂದು ಗೊಂದಲ, ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸರ್ಕಾರದ ಉತ್ತರ ಕೂಡ ನೀಡಬೇಕು. ಕೇಂದ್ರ ಸರ್ಕಾರಕ್ಕೆ ಸದನ ಸರ್ವಾನುಮತದಿಂದ ಒಂದು ನಿರ್ಧಾರವನ್ನ ಕೈಗೊಂಡು ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಚಿಕ್ಕಮಗಳೂರಿನ ಶಾಸಕರಾದಂಥ ತಮ್ಮಯ್ಯನವರು ಮತ್ತು ಶಿವಮೊಗ್ಗ ನಗರದ ಶಾಸಕರು 3 ಜನ ಸಹಿ ಮಾಡಿ, ಮತ್ತೆ ರಾಜೇಗೌಡರು ಮತ್ತೆ ಉತ್ತರ ಕನ್ನಡ ಸಿರ್ಸಿ ಶಾಸಕರು ನಾವೆಲ್ಲ ಕೂಡ ಸಹಿ ಮಾಡಿ ಕೊಟ್ಟಂತ ಅರ್ಜಿಯನ್ನು ಇವತ್ತು ಚರ್ಚೆಗೆ ಸದನದಲ್ಲಿ ಅವಕಾಶವನ್ನು ಕೊಟ್ಟರು. ಈ ಚರ್ಚೆಗೆ ಅವಕಾಶ ಕೊಟ್ಟರು ಇದು ಸಂಪೂರ್ಣವಾಗಿ ಪಕ್ಷಾತೀತವಾದಂಥ ಹೋರಾಟ ಆಗಬೇಕಿತ್ತು. ಪ್ರತಿಯೊಬ್ಬ ಶಾಸಕ ಯಾರಿಗೆ ರೈತರ ಮೇಲೆ ಕಾಳಜಿ ಇದೆ, ಬೆಳೆಗಾರರ ಮೇಲೆ ಕಾಳಜಿ ಇದೆ, ಯಾರಿಗೆ ಬಡವರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳುವಂತ ಬದ್ಧತೆ ಇದೆ, ಅವರೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಇವತ್ತು ಸದನ ಸರ್ವಾನುಮತದಿಂದ ತೀರ್ಮಾನ ಆಗಬೇಕಾಗಿರುವಂತ ವಿಚಾರ ಮತ್ತೆ ಪ್ರತಿಭಟನೆಗೆ ಅವರ ರಾಜಕಾರಣಕ್ಕೆ ಬಿಜೆಪಿನವರು ಕೈ ಹಾಕಿದ್ದಾರೆ. ಇಂಥ ಒಂದು ಗಂಭೀರವಾದಂಥ ವಿಚಾರ 150 ಗ್ರಾಮಗಳು, ಮಲೆನಾಡಿನ ಗ್ರಾಮಗಳಲ್ಲಿ ಇರುವಂಥ ಪ್ರತಿಯೊಬ್ಬ ರೈತನಿಗೆ ಇರುವಂಥ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಭಾರತೀಯ ಜನತಾ ಪಕ್ಷದ ನಡೆಯನ್ನ ಮೊದಲನೇದಾಗಿ ನಾನು ಇವತ್ತು ಖಂಡಿಸ್ತಾ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಂತ ಸಭಾಧ್ಯಕ್ಷರಿಗೆ ಧನ್ಯವಾದಗಳು ನೀಡಿ ಇವತ್ತು ಎಲ್ಲ ವಿಚಾರಗಳನ್ನ ಕೂಡ ಸದನದಲ್ಲಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರ ಗದ್ದಲದ ಮಧ್ಯದಲ್ಲಿ, ರೈತ ವಿರೋಧಿ ಒಂದು ಧೋರಣೆಯ ವಿರೋಧದಲ್ಲಿ ಮಧ್ಯದಲ್ಲೂ ಕೂಡ ನಾನು ಮತ್ತು ನಮ್ಮ ಎಲ್ಲ ಶಾಸಕರು ಇದರ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನ ನಾವು ತಿರಸ್ಕರಿಸಿದ್ದೇವೆ. ಈಗಾಗಲೇ ಮಾನ್ಯ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದ್ದೇವೆ. ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿ ಆ ವರದಿಯನ್ನ ಕೂಡ ಕೇಂದ್ರಕ್ಕೆ ಸಲ್ಲಿಸಿದ್ರು. ಮತ್ತೆ ಕರಡು ಅಧಿಸೂಚನೆಯನ್ನ ಹೊರಡಿಸುವಂತ ಕೆಲಸ ಆಗಿ ಈ ರೈತರಿಗೆ ಆತಂಕ ಉಂಟಾಗಿದೆ. ಆ ರೈತರ ರಕ್ಷಣೆಗೆ ನಾವು ಮುಂದಾಗಬೇಕು ಅಂತ ಹೇಳುವಂತ ಒಂದು ನಿಲುವನ್ನು ನಾವು ಹೊಂದಿ ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚೆಯಲ್ಲಿ ಎಲ್ಲ ವಿಚಾರಗಳನ್ನ ಕೂಡ ಮಂಡನೆ ಮಾಡಿ ಇವತ್ತು ಅರಣ್ಯ ಸಚಿವರು ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟು ಕಸ್ತೂರಿ ರಂಗನ್ ವರದಿಯನ್ನ ನಾವು ಸಗಟಾಗಿ ತಿರಸ್ಕಾರ ಮಾಡಿದ್ದೇವೆ. ಅದೇ ರೀತಿ ಅದರ ಆಧಾರದ ಮೇಲೆ ಇವತ್ತು ಹೊರಡಿಸಿರುವಂತ ಕರಡು ಅಧಿಸೂಚನೆ ಏನಿದೆ ಕೇಂದ್ರದ ಅರಣ್ಯ ಸಚಿವಾಲಯ, ಅದನ್ನು ಕೂಡ ನಾವು ತಿರಸ್ಕರಿಸಿ ನಮ್ಮ ವರದಿಯನ್ನ ಸಲ್ಲಿಸ್ತೇವೆ ಅಂತ ಹೇಳುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದರಿಂದ ಜನರಿಗೆ ಅವರಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಅವರ ಭವಿಷ್ಯದ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸದಸ್ಯ ಶಾಸಕ ಯಾರು ಇವತ್ತು ಸದನದಲ್ಲಿ ಮಾತಾಡಿದ್ದಾರೆ, ಮಾತಾಡ್ಲಿಕ್ಕೆ ಇರಲಿಲ್ಲ, ಅವರೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಅವರ ಪರ ನಿಲ್ತಾರೆ ಹೇಳುವಂತ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಅವರು ನಾನು ಕೈ ಮುಗಿದು ಮನವಿಯನ್ನು ಮಾಡ್ತೇನೆ, ದಯವಿಟ್ಟು ನೀವು ಈ ರಾಜಕಾರಣನ ಕೈ ಬಿಡಿ, ನಮ್ಮ ಜೊತೆ ಕೈ ಜೋಡಿಸಿ. ಇದರಲ್ಲಿ ಯಾವ ಪಕ್ಷ ಇಲ್ಲ, ಇದು ರೈತರ ಸಮಸ್ಯೆ, ಇದನ್ನ ಬಗೆಹರಿಸ್ಲಿಕ್ಕೆ ನಾವೆಲ್ಲ ಒಂದಾಗಬೇಕು, ನೀವು ಕೂಡ ಜೊತೆಗೆ ಸೇರಿ ಅಂತೇಳಿ ಎಷ್ಟೇ ಮನವಿಯನ್ನು ಮಾಡಿದ್ರು ಕೂಡ ಅವರು ಅದನ್ನ ಯಾವುದಕ್ಕೂ ಕೂಡ ತಮ್ಮ ಕಿವಿ ಕೊಡದೆ ಅದೇ ಪ್ರತಿಭಟನೆಯಲ್ಲಿ ಮುಂದುವರೆದು ಸದನದ ಸಮಯವನ್ನು ಹಾಳು ಮಾಡಲಿಕ್ಕೆ ನಾವು ಅವ್ರೇನು ನಿರ್ಧಾರ ತಗೊಂಡಿದ್ದಾರೆ ಅದೇ ಧೋರಣೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ನಾವು ಪೂರ್ಣವಾಗಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ ಮತ್ತು ಅರಣ್ಯ ಸಚಿವರ ಒಂದು ಉತ್ತರ ಏನಿದೆ ಇದು ನನಗೆ ಒಬ್ಬ ಶಾಸಕನಾಗಿ ಸಮಾಧಾನ ತಂದಿದೆ. ಮಲೆನಾಡು ಭಾಗದ ಎಲ್ಲ ಶಾಸಕರು ಕೂಡ ಸಮಾಧಾನ ತಂದಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದರಿಂದ ನಾನು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ರೈತನಲ್ಲಿ, ಆ ಭಾಗದಲ್ಲಿ ಸೇರಿರುವಂಥ ಗ್ರಾಮಗಳಲ್ಲಿ, ಅಧಿಸೂಚನೆಯಲ್ಲಿ ಸೇರಿರುವಂಥ ಗ್ರಾಮದ ಪ್ರತಿಯೊಬ್ಬ ರೈತರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ನಿಮ್ಮ ರಕ್ಷಣೆಗೆ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಪೂರ್ಣವಾಗಿದೆ. ಯಾವ ಕಾರಣಕ್ಕೂ ಕೂಡ ಆ ಕರಡು ಅಧಿಸೂಚನೆಯನ್ನ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಮುಂದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದನ್ನ ಒಪ್ಪಿ ಅದೇ ತರ ಕ್ರಮ ಜರುಗಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಆ ರೀತಿಯಾಗಿ ಆಗುತ್ತೆ. ದಯವಿಟ್ಟು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಇದನ್ನ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನಾವೆಲ್ಲ ಜೊತೆ ಸೇರಿ ಚರ್ಚೆ ಮಾಡಿ ಇದರ ಪೂರ್ಣವಾದ ಮಾಹಿತಿಯನ್ನ ಆ ರೈತರಿಗೆ ಕೊಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಆದ್ರೆ ಇವಾಗಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಉತ್ತರ ನಿಜವಾಗ್ಲೂ ಶ್ಲಾಘನೀಯ. ನಾನು ಧನ್ಯವಾದಗಳನ್ನು ಹೇಳ್ತೀನಿ ರಾಮಲಿಂಗಾರೆಡ್ಡಿ ಅವರಿಗೆ, ಎಲ್ಲ ಮಲೆನಾಡು ಭಾಗದ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇದನ್ನ ಯಾವುದೇ ರೀತಿ ಇದಕ್ಕೆ ಸಹಕರಿಸದೇ ಇರುವಂತಹ ವಿರೋಧ ಪಕ್ಷಕ್ಕೆ ನಾನು ಇದನ್ನ ಮಾಡ್ತಾ ಇರೋದು ಸರಿಯಲ್ಲ. ದಯವಿಟ್ಟು ರೈತರ ವಿಚಾರ ಬಂದಾಗ
ಬಡವರ ವಿಚಾರ ಬಂದಾಗ ರಾಜಕಾರಣವನ್ನ ಬದಿಗಿಟ್ಟು ಕೈ ಜೋಡಿಸುವಂತ ಕೆಲಸ ನೀವು ಮಾಡಬೇಕಿತ್ತು ಅಂತ ಕೂಡ ಅವರಿಗೆ ಒಂದು ಸೂಚನೆಯನ್ನ ಸಲಹೆಯನ್ನ ಕೊಡಲಿಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.